ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಬಂದು ಗುರುವಾರ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸುಮಾರು ಇದು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಒಂದು ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹುರ್ಗಡ್ಲೆ ಮತ್ತು ಸಕ್ಕರೆನ ಪೌಡರ್ ಮಾಡಿ ಏನು ಬರುತ್ತೆ ನಮ್ಮದು ಹುರ್ಗಡ್ಲೆ ಪೌಡರ್ನ ಮಾಡ್ಕೊತಾ ಇದ್ದೀನಿ. ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಅಥವಾ ಏನಾದರೂ ಸಂಜೆ ಟೈಮಲ್ಲಿ ಸ್ವಲ್ಪ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ರೀತಿ ಮಾಡ್ಕೊಬೋದು. ನಾನು ಈ ಥರ ಯಾವಾಗಲಾದರೂ ತುಂಬ ರೇರಾಗೆ ಮಾಡ್ಕೊತೀನಿ. ಏನಾದರೂ ಈ ಥರ ತಿನ್ನಬೇಕು, ಕಡಲೆ ಸಕ್ಕರೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಿರ್ತೀವಲ್ವ, ಹಾಗೆಯೇ ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಪೌಡರ್ ಥರ ಮಾಡಿಕೊಂಡು ಹುರ್ಗಡ್ಲೆ ಪೌಡರ್ ಥರ ಮಾಡ್ಕೊಬೋದು. ಯಾವಾಗಲಾದರೂ ಬೇಕು ಅಂತ ಹೇಳಿದಾಗ ಒಂದು 2 ಸ್ಪೂನ್ ತಿಂದರೆ ನಡೆಯುತ್ತೆ. ಸೊ ನನಗೆ ಈ ರೀತಿ ಯಾವಾಗಲಾದರೂ ತಿನ್ನಬೇಕು ಅಂತ ಇಷ್ಟ ಆದಾಗ ಅಷ್ಟೇ ನಾನು ಈ ರೀತಿ ಮಾಡ್ಕೊಳ್ಳೋದು. ಸೊ ಇದಕ್ಕೆ 1 ಕಪ್ ಆಗುವಷ್ಟು ಹುರ್ಗಡ್ಲೆನ ಹಾಕ್ಕೊತಾ ಇದ್ದೀನಿ, ಅಥವಾ ಹುರ್ಗಡ್ಲೆ ಪಪ್ಪು ಅಂತ ಏನು ಹೇಳ್ತೀವಿ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಶುಗರ್ಗೆ ಎಷ್ಟು ಬೇಕೋ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ಈ ರೀತಿ ಪೌಡರ್ ರೀತಿಯಲ್ಲಿ ನಾವು ಗ್ರೈಂಡ್ ಮಾಡ್ಕೊಬೇಕಾಗದೆ. ನಿಜ ಚೆನ್ನಾಗಿರುತ್ತೆ. ಈ ರೀತಿ ಸ್ವೀಟ್ ಎಲ್ಲ ಮಿಕ್ಸ್ ಆಗಿರುತ್ತಲ್ಲ, ಪರ್ಸ್ನಲಿ ನನಗೆ ಇಷ್ಟ ಆಗುತ್ತೆ. ಕೆಲವ್ರಿಗೆ ಇದು ಇಷ್ಟ ಆಗದೇನೂ ಕೂಡ ಇರ್ಬೋದು. ಇದೊಂದು ಸ್ನ್ಯಾಕ್ಸ್ ಅಂತಲೂ ಕೂಡ ಹೇಳ್ಬೋದು. ಸೊ ಇದನ್ನು ಬಳಸ್ಕೊಂಡು ಲಡ್ಡು ಎಲ್ಲ ಮಾಡ್ಬೋದು ನಾವು. ನನಗೆ ಜಸ್ಟ್ ಪೌಡರೇ ಸಾಕು ತಿನ್ನೋದಕ್ಕೆ ಅಲ್ವಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಂಗೆ ಮಾಡ್ಕೊತಾ ಇದ್ದೀನಿ. ಇದನ್ನು ಕೆಲವ್ರು ಹೇಳ್ತಾರೆ ಏನಂತಂದರೆ, ಹುರ್ಗಡ್ಲೆನ ತಿಂದರೆ ಏನಿರುತ್ತೆ ನಮ್ಮದು ಬ್ಲಡ್ ಕಡಿಮೆ ಆಗಿಬಿಡುತ್ತೆ, ಬ್ಲಡ್ ಹೀರ್ಕೊಂಬಿಡುತ್ತೆ ಅಂತ ತುಂಬ ಜನ ಹೇಳ್ತಾರೆ. ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ತಿನ್ನಬೇಕಾದ್ರೆ ಹುರ್ಗಡ್ಲೆನ 1 ಸ್ಪೂನ್ ತಿನ್ನೋಕೆ ನಮ್ಮ ಏನಿರ್ತಾರೆ ನಮ್ಮ ಅಜ್ಜಿ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ಆ ರೀತಿ ಹೇಳ್ತಾನೆ ಇರ್ತಿದ್ರು, ಬ್ಲಡ್ ಕಡಿಮೆ ಆಗಿಬಿಡುತ್ತೆ ತಿನ್ಬೇಡ ಹುರ್ಗಡ್ಲೆನ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ನೆನಪಾಗ್ತಾ ಇರುತ್ತೆ ನನಗೆ. ಈಗ ಮಾಡಬೇಕಾದ್ರೂ ಸೇಮ್ ಅದೇ ನೆನಪಾಗ್ತಾ ಇತ್ತು. ಸೊ ಆ ಥರ ಏನೂ ಇಲ್ಲ. ಇದರಲ್ಲೂ ಕೂಡ ಪ್ರೋಟೀನ್ ಅಂಶ ಮತ್ತು ಫೈಬರ್ ಅಂಶ ಎಲ್ಲನೂ ಕೂಡ ಇದೆ. ಇದನ್ನು ಆರಾಮಾಗೆ ಸೇವಿಸ್ಬೋದು. ಅಂದರೆ ಡೈಲಿ ಬೇಡ, ಒಂದು ವಾರದಲ್ಲಿ ಒಂದು 2-3 ಟೈಮ್ಸ್ ಯಾವಾಗಲಾದರೂ ಬೇಕು ಅಂತ ಹೇಳಿದಾಗ ಒಂದು 3-4 ಸ್ಪೂನ್ ಆಗುವಷ್ಟು ನಾವು ಆರಾಮಾಗಿ ತೊಗೋಬೋದು. ಸ್ನ್ಯಾಕ್ಸ್ ಥರ ತಿನ್ಬೋದು ಅಷ್ಟೇ. ಇನ್ನು ಇದನ್ನೆಲ್ಲ ಒಂದು ಈ ಥರ ಕಂಟೈನರ್ ಬಾಕ್ಸ್ಗೆ ಹಾಕ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ಯಾವಾಗಲಾದರೂ ಬೇಕು ಅಂದಾಗ ನನ್ನ ಕಣ್ಣಿಗೆ ಇದು ಬಿದ್ದಾಗ ತಿನ್ನೋಣ ಅಂತ ಹೇಳ್ಬಿಟ್ಟು. ಇನ್ನು ಮಕ್ಕಳಂತೂ ನಿಜ ಇದನ್ನು ತಿನ್ನೋದಿಲ್ಲ. ಮತ್ತು ಇನ್ನು ನೆಕ್ಸ್ಟು ಸ್ವಲ್ಪ ಅಡುಗೆನೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಪೂಜೆನೆಲ್ಲ ಮುಗಿಸ್ಕೊಂಡು, ಇವತ್ತು ಗುರುವಾರ ಅಲ್ವಾ, ಹಾಗಾಗಿ ಪೂಜೆ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಲಂಚ್ಗೆ ಮಾಡೋಣ ಏನಾದ್ರೂ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇದು ಹಿಂದಿನ ದಿನವೇ ಸ್ವಲ್ಪ ಕಡಲೆಕಾಳು ಬಟಾಣಿ ಕಾಳು ಎರಡನ್ನೂ ಕೂಡ ಒನ್ ಡೇ ಎಲ್ಲ ಫುಲ್ಲು ನೆನೆಸಿಟ್ಕೊಂಡಿದ್ದೆ. ಚೆನ್ನಾಗಿ ನೆಂದಿತ್ತು. ಸೊ ಮಾಡೋದಕ್ಕೆ ಟೈಮ್ ಇರಲಿಲ್ಲ, ಹಾಗಾಗಿ ನಿನ್ನೆ ನೈಟು ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೆ. ಸೊ ಇವಾಗ ತೊಗೊಂಡಿದ್ದೀನಿ. ಮಧ್ಯಾಹ್ನ ಸ್ವಲ್ಪ ಲಂಚ್ಗಾಗುತ್ತೆ, ಹಾಗೆಯೇ ಸಂಜೆಗೂ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿಬಿಡೋಣ. ಸಾಂಬಾರು ಮಾಡ್ತಾಯಿದ್ದೀನಿ. ಏನಂತಾರೆ ಬಟಾಣಿ ಮತ್ತು ಕಡಲೆಕಾಳು ಕರಿ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಒಂದು ಸಿಂಪಲ್ ಆಗಿರುವಂಥ ಮಸಾಲಾನ ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ನಾನೆಲ್ಲ ಹಾಕ್ಕೊಂಡಿದ್ದೀನಿ. ಸೇಮ್ ಏನಂದರೆ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಮತ್ತು ಕಾಯಿ, ಸ್ವಲ್ಪ ಅರಿಶಿಣದ ಪೌಡರು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಈ ಥರ ಸ್ವಲ್ಪ ಚಕ್ಕೆ, ಲವಂಗ, ಶುಂಠಿ, ಈ ಥರ ಸ್ವಲ್ಪ ಮಸಾಲೆ ಸ್ಪೈಸಸ್ಗಳು ಏನಿರುತ್ತೋ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದು ಅಷ್ಟೇ. ಇನ್ನು ಈ ಸಾಂಬಾರಿಗೆ ನಾನು ಯಾವುದೇ ರೀತಿ ಸ್ವಲ್ಪ ಆಲೂಗೆಡ್ಡೆ ಆಗಿರ್ಬೋದು ಅಥವಾ ಬದನೆಕಾಯಿ ಈ ಥರ ಏನೂ ಕೂಡ ಹಾಕ್ಕೊಂಡಿಲ್ಲ. ಯಾವುದೂ ತರಕಾರಿಗಳನ್ನೂ ಕೂಡ ಹಾಕ್ಕೊಂಡಿಲ್ಲ. ಸೇಮ್ ಅದೆರಡರಲ್ಲೇ ಕಾಳುಗಳಲ್ಲೇ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸಿಂಪಲಾಗೇ ಮಾಡ್ತಾಯಿದ್ದೀನಿ. ಮತ್ತು ಏನಂದರೆ ಸ್ವಲ್ಪ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಈ ಥರ ತರಕಾರಿಗಳನ್ನ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಚಪಾತಿಗೆ, ಮುದ್ದೆಗೆ, ರೈಸ್ಗೆ ತುಂಬ ಸಖತ್ತಾಗಿರುತ್ತೆ. ಇದನ್ನು ಗ್ರೈಂಡ್ ಮಾಡಿಕೊಂಡು ನಾನು ಸ್ವಲ್ಪ ನಾನ್ ವೆಜ್ ಪುಡಿ ಏನು ಬರುತ್ತೆ, ಸೊ ಅದನ್ನು ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ. ಒಂದು 2 ಸ್ಪೂನ್ ಹಾಕ್ಕೊಂಡು ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬಿಡ್ತೀನಿ. ಆಲ್ಮೋಸ್ಟ್ ಈ ಥರ ಎಲ್ಲ ಸ್ವಲ್ಪ ಮಸಾಲೆನೆಲ್ಲ ರುಬ್ಬಿ ಹಾಕಿದಾಗ ನಾನ್ ವೆಜ್ ಪೌಡರ್ನ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ
ಇನ್ನು ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜೊತೆ ಸ್ವಲ್ಪ ಸಾಸಿವೆ, ಕರಿಬೇವು, ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ನಮ್ಮದೇನು ಕಾಳಿರುತ್ತೆ ಸೊ ತೊಳೆದ್ಬಿಟ್ಟು ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿಯೇ ಅದು ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಅಲ್ಲಿ ತನಕ ಚೆನ್ನಾಗಿಯೇ ಫ್ರೈ ಮಾಡ್ಕೊಂಡಾದಮೇಲೆ ಮಸಾಲೆ ಏನಿರುತ್ತೆ ಅದನ್ನು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು 4 ವಿಷಲ್ಲಾದ್ರೂ ನಾವು ತೆಗೆಸ್ಕೊಂಡ್ರೆ ತುಂಬ ಗಟ್ಟಿಗೆ ಚೆನ್ನಾಗಾಗುತ್ತೆ ಕರಿ ಬಂದು. ಕಡಲೆಕಾಳು ಬಟಾಣಿ ಕರಿಗೆ ಜಾಸ್ತಿ ನೀರನ್ನು ಕೂಡ ಸೇರಿಸೋದಕ್ಕೆ ಹೋಗಲಿಲ್ಲ. ಮಿಕ್ಸಿ ತೊಳೆದ ನೀರೇನಿರುತ್ತೆ ಅದನ್ನು ಹಾಕ್ಕೊಂಡು ಕ್ಲೋಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇನ್ನು ನೆಕ್ಸ್ಟ್ ಬಂದು ಇವತ್ತು ಗುರುವಾರ ಅಲ್ವಾ, ಸೊ ರಾಯರಿಗೆ ಬೆಳಗ್ಗೆನೇ ಪೂಜೆ ಎಲ್ಲ ಮಾಡ್ಕೊಂಡಿದ್ದೆ ನಾನು ಆಲ್ರೆಡಿ. ಸೊ ಇಲ್ಲಿ ಒಂದು ಲೋಟದಲ್ಲಿ ಏನು ತೋರಿಸ್ತಿದ್ದೀನಿ ಇದು ಮಂತ್ರಾಕ್ಷತೆ. ಸೊ ಇದೇನಾಗಿತ್ತು ಅಂದರೆ ಪ್ಯಾಕೆಟಲ್ಲೇ ಇಟ್ಬಿಟ್ಟಿದೆ. ಸೊ ಹಾಗಾಗಿ ಅದು ಅಕ್ಕಿ ಏನಿರುತ್ತೆ ಮಂತ್ರಾಕ್ಷತೆ ಅದು ಸ್ವಲ್ಪ ಹಾಳಾಗೋ ಥರ ಕಾಣಿಸ್ತಾ ಇತ್ತು. ಹಾಗಾಗಿ ಅದಕ್ಕೆ ಒಂದು 3 ರಿಂದ 4 ಲವಂಗನ ಹಾಕಿ ಒಂದು ಟೀ ಕಪ್ಗೆ ನಾನು ಹಾಕ್ಬಿಟ್ಟು ಇಟ್ಕೊಬಿಟ್ಟಿದ್ದೀನಿ. ಪ್ಯಾಕೆಟಲ್ಲೇ ಇದ್ದರೆ ಬೇಗನೆ ಹಾಳಾಗ್ಬಿಡುತ್ತೆ, ಅಕ್ಕಿನ ತಿಂದುಬಿಡ್ತವೆ ಹುಳುಗಳು ಅಂತ ಹೇಳ್ಬಿಟ್ಟು. ಸೊ ಆ ಥರ ಮನೇಲಿ ಮಂತ್ರಾಕ್ಷತೆನ ತೊಗೊಂಡೋದ್ಮೇಲೆ ತುಂಬಾ ಜೋಪಾನವಾಗಿ ಇಟ್ಕೊಬೇಕು, ಆ ಥರ ಹಾಳಾಗೋದಕ್ಕೆ ಬಿಡಬಾರ್ದು. ಸೊ ಹಾಗಾಗಿ ಈ ರೀತಿ ಲವಂಗನ ಹಾಕ್ಕೊಂಡ್ರೆ ಅದಕ್ಕೆ ಸ್ಮೆಲ್ಗೆ ಬರಲ್ಲ, ಅದು ಏನೂ ಹಾಳಾಗಲ್ಲ ಅಂತ ಹೇಳ್ಬಿಟ್ಟು ಆ ರೀತಿ ಮಾಡ್ಕೊಂಡಿದ್ದೀನಿ. ಇನ್ನು ಪ್ರತಿ ಗುರುವಾರ ಅಂದರೆ ನನಗೊಂಥರ ಖುಷಿ. ಹಾಗೆಯೇ ರಾಯರಿಗೆ ಪೂಜೆ ಮಾಡುವಾಗ ಯಾವಾಗಲೂ ಸುಧಾ ನಾನು ಹೂವನ್ನ ಮುಡ್ಕೊಳ್ಳಲ್ಲ. ತುಂಬ ಅಪರೂಪ ನಾನು ಹೂ ಮುಡ್ಕೊಂಡು ರಾಯರಿಗೆ ಪೂಜೆ ಮಾಡುವಂಥದ್ದು. ಏನಕ್ಕಂದರೆ ಅದೊಂದು ನನಗೆ ನಂಬಿಕೆ. ಸೊ ರಾಯರ ಕಡೆಯಿಂದ ನನಗೆ ಪೂಜೆ ಟೈಮಲ್ಲಿ ಅಥವಾ ಪೂಜೆ ಆದಮೇಲೆ ನನಗೆ ಈ ರೀತಿ ಹೂ ಪ್ರಸಾದ ಸಿಗುತ್ತೆ. ಸೊ ಹಾಗಾಗಿ ನಾನು ರಾಯರ ಕಡೆಯಿಂದ ಬಂದಂಥ ಪ್ರಸಾದನೇ ನಾನು ಮುಡ್ಕೋಬೇಕು ಅನ್ನೋದೊಂದು ಆಸೆ ಅಷ್ಟೇ ನನಗೆ. ಸೊ ಅದೊಂಥರ ಸಮಾಧಾನ ಅಂತಲೇ ಹೇಳ್ಬೋದು ನನಗೆ. ಇನ್ನು ಹಾಗೆಯೇ ಹೊರಗಡೆ ಸ್ವಲ್ಪ ಮೋಡ ಥರ ಆ ಥರ ಇತ್ತು ವೆದರ್ ಬಂದಿವತ್ತು. ಇನ್ನು ಬಂದು ಸ್ವಲ್ಪ ವಿಂಡೋ ಹತ್ರ ನೋಡಿದೆ, ಆವಾಗಲೇ ಮಳೆ ಸ್ಟಾರ್ಟ್ ಆಗ್ತಾಯಿತ್ತು. ಇವಾಗಂತೂ ಹೇಳಿದ್ನಲ್ಲ ಸಾಮಾನ್ಯವಾಗಿ ಮಳೆ ಬರ್ತಾ ಇರುತ್ತೆ. ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲು ಬರುತ್ತೋ ಗೊತ್ತಾಗೋದೇ ಇಲ್ಲ. ಆಟೋಮೆಟಿಕ್ಕಾಗಿ ಮಳೆ ಬಂದುಬಿಡುತ್ತೆ, ಹಾಗೇನೆ ನಿಂತೇ ಹೋಗ್ಬಿಟ್ಟಿರುತ್ತೆ ಬೇಗನೆ. ಈ ರೀತಿ ನಮ್ಮದು ವೆದರ್ ಇರುವಂಥದ್ದು. ಇವಾಗ ಮಾನ್ಸೂನ್ ಅಲ್ವಾ, ಸೊ ಹಾಗಾಗಿ ವೆದರ್ ಚೇಂಜ್ ಆಗ್ತಾನೆ ಇರುತ್ತೆ ಗಂಟೆಗೂ ಕೂಡ. ಸೊ ವೆದರ್ ಬಂದು ಹೇಳಕ್ಕೆ ಬರಲ್ಲ, ಯಾವಾಗ ಬಿಸಿಲು ಬರುತ್ತೋ ಯಾವಾಗ ಮಳೆ ಬರುತ್ತೋ ಗೊತ್ತಾಗೋದೇ ಇಲ್ಲ. ಇನ್ನು ನೆಕ್ಸ್ಟು ಮಧ್ಯಾಹ್ನದ ಲಂಚ್ ಏನಿರುತ್ತೆ ಎಲ್ಲನೂ ಕೂಡ ಮುಗಿಸ್ಕೊಂಡಿದ್ದಾಯಿತು. ಹಾಗೆಯೇ ಸ್ವಲ್ಪ ಇದೇ ಟೈಮಲ್ಲಿ ನಂದು ಸ್ವಲ್ಪ ಏನೋ ಒಂದು ವರ್ಕ್ ಇತ್ತು, ಅದನ್ನು ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ರೀ ಇದೀನಲ್ಲ ಅಂತ ಕೂತ್ಕೊಂಡಿದ್ದೀನಿ. ಇದನ್ನು ಒಂದು ಲಾಂಗ್ ಬುಕ್ಕಲ್ಲಿ ನಾನು ಆಲ್ರೆಡಿ ಬರೆದಿಟ್ಕೊಂಡಿದ್ದೆ. ಸೊ ಅದನ್ನು ಇವಾಗ ಒಂದು ಡೈರಿಗೆ ನಾನು ಬರೆದಿಟ್ಕೊತಾ ಇದ್ದೀನಿ. ಸ್ವಲ್ಪ ನನಗೆ ಬೇಕಾಗಿರುವಂಥ ಕೆಲವೊಂದು ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಕೆಲವೊಂದು ಟಿಪ್ಸ್ಗಳಾಗಿರ್ಬೋದು ಅದನ್ನೆಲ್ಲ ಬರೆದು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಏನು ಎತ್ತ ಅಂತ ಹೇಳ್ಬಿಟ್ಟು ನಾನು ಸದ್ಯಕ್ಕೆ ಹೇಳಲ್ಲ, ಮುಂದೆ ಬರುವಂಥ ಬ್ಲಾಗಲ್ಲಿ ನಾನು ಯಾವಾಗಲಾದರೂ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ ನಾನು. ಇನ್ನು ಇವತ್ತೆಲ್ಲ ಇದೇನೇ ಕೆಲಸ ಆಗೋಯಿತು. ಸ್ವಲ್ಪ ಮನೆ ಕ್ಲೀನಿಂಗು, ಅಡುಗೆ, ಪೂಜೆ, ಊಟ ಅದು ಇದು ಅಂತ ಹೇಳ್ಬಿಟ್ಟು ಟೈಮೇ ಮುಗ್ದೋಯ್ತು. ಟೈಮ್ ಬಂದು ಆವಾಗಲೇ 4:30 ಏನೋ ಆಗಿತ್ತು ಅಂತ ಅಂದ್ಕೊತೀನಿ. ಹುಡುಗರು ಕೂಡ ಸ್ಕೂಲಿಂದ ಆಲ್ರೆಡಿ ಬಂದೇ ಬಿಟ್ಟರು. ಎಷ್ಟು ಬೇಗ ಟೈಮ್ ಓಡುತ್ತೆ ಅನ್ನೋದೇ ಗೊತ್ತಾಗಿಲ್ಲ. ನಾನು ಇಷ್ಟು ಕೆಲಸಗಳನ್ನ ಮುಗಿಸ್ಕೊಂಡಿದ್ದೀನಿ. ಇವರೆಲ್ಲ ಆಗಲೇ ಸ್ಕೂಲಿಗೆ ಹೋಗ್ಬಿಟ್ಟು ವಾಪಸ್ ಮನೆಗೆ ಬಂದುಬಿಟ್ರು. ಸೊ ಇಷ್ಟೇನ ಒಂದು ಶಾರ್ಟ್ ಟೈಮ್ ಅಂತ ಹೇಳ್ತೀವಲ್ಲ ಆ ಥರ ಆಗ್ಬಿಟ್ಟಿದೆ ಲೈಫ್ ಬಂದು ನಂದಂತೂ. ಸಖತ್ತು ಬ್ಯುಸಿ ಶೆಡ್ಯೂಲ್ ಅಂತಾರಲ್ಲ ಆ ರೀತಿ ಆಗ್ಬಿಟ್ಟಿದೆ ಟೈಮ್ ನನಗೆ. ಸೊ ಏನು ಮಾಡೋಕ್ಕಾಗಲ್ಲ. ಜೀವನದಲ್ಲಿ ಏನಾದ್ರೂ ಒಂದು ಮಾಡಬೇಕು ನಾವು ಅಂದ್ಕೊಂಡಿರೋದನ್ನ ಅಂತ ಡಿಸೈಡ್ ಮಾಡಿದ್ಮೇಲೆ ಈ ರೀತಿ ನಮ್ಮನ್ನು ನಾವು ಆದಷ್ಟು ಬ್ಯುಸಿಯಾಗಿ ಇಟ್ಕೊಳ್ಳೋದಕ್ಕೆ ತುಂಬ ಟ್ರೈ ಮಾಡಬೇಕು ಕೂಡ. ಸೊ ಪರವಾಗಿಲ್ಲ, ಇಸ್ ಓಕೆ. ಹಾಗೆಯೇ ಇದ್ರ ಜೊತೆ ಇನ್ನು ಇವರು ಸ್ಕೂಲಿಂದ ಬಂದ ತಕ್ಷಣ ಫುಲ್ ಸ್ಕೂಲಲ್ಲಿ ನಡೆದಿರೋವಂಥದ್ದನ್ನೆಲ್ಲ ನನಗೆ ಅಪ್ಡೇಟ್ ಮಾಡಿಬಿಡ್ಬೇಕು. ಅವ್ರು ಬಂದು ಡ್ರೆಸ್ಸು ಕೂಡ ಚೇಂಜ್ ಮಾಡಿಲ್ಲ, ನೋಡ್ತಿರ್ಬೋದು. ಏನೇ ಸ್ಕೂಲಲ್ಲಿ ನಡೆದಿದ್ರು ಅದು ನನಗೆ ಅಪ್ಡೇಟ್ ಆದ್ರೇ ಅವ್ರಿಗೊಂಥರ ಖುಷಿ ಸಮಾಧಾನ. ನಾವು ಏನಂದರೆ ಅಮ್ಮಂದಿರು ತಾಳ್ಮೆಯಿಂದ ಕೇಳಿಸ್ಕೋಬೇಕು ಅವ್ರ ಮಾತನ್ನು ಅಷ್ಟೇ. ಎಲ್ಲ ಅದಕ್ಕೂ ಅಂತ ಹೇಳ್ಬಿಟ್ಟು ಕೇಳಿಸ್ಕೊತಾ ಇದ್ರೆ ಅವ್ರಿಗೂ ಖುಷಿ, ನಮಗೂ ಒಂಥರ ಸಮಾಧಾನ.
ಮತ್ತು ಇದ್ರ ಜೊತೆ ಸ್ವಲ್ಪ ಸಂಜೆ ಆಗಿತ್ತಲ್ಲ, ಹಾಗಾಗಿ ಒಂದು ಕಪ್ಪು ಸ್ಟ್ರಾಂಗಾಗೆ ಕಾಫಿ ಮಾಡ್ಕೊತಾ ಇದ್ದೀನಿ. ಹುಡುಗರಿಗೂ ಕೂಡ ಮಾಡಿಕೊಟ್ಬಿಟ್ಟು, ಸೊ ಇವತ್ತಿನ ಸ್ನ್ಯಾಕ್ಸ್ ಬಂದು ಏನೂ ಇಲ್ಲ, ಸ್ವಲ್ಪ ಬ್ರೆಡ್ ಇತ್ತು ಮನೇಲೇ, ಅದರಲ್ಲೇ ಕಾಫಿನ ಮುಗಿಸ್ಕೊಂಡ್ವಿ. ನನಗೆ ಈ ರೀತಿ ಯಾವಾಗ್ಲೂ ಅಭ್ಯಾಸ ಆಗಿಬಿಟ್ಟಿದೆ. ಸ್ವಲ್ಪ ಏನಾದರೂ ಬ್ರೆಡ್ ಆಗಿರ್ಬೋದು ಅಥವಾ ಬಿಸ್ಕೆಟ್ ಆಗಿರ್ಬೋದು, ಏನಾದರೂ ಸೈಡ್ಗೆ ಇರಲೇಬೇಕಿಲ್ಲ, ರಸ್ಕ್ ಬರುತ್ತಲ್ಲ, ಸೊ ಅದು ತುಂಬ ಇಷ್ಟ ನನಗೆ. ಕಾಫಿ ಜೊತೆ ಈ ರೀತಿ ಏನಾದರೂ ಇದ್ರೇ ಒಂಥರ ಮಜಾ ಅಂತ ಹೇಳ್ಬೋದು. ಸೊ ಹುಡುಗರು ತಿಂತಿರ್ತಾರಲ್ಲ, ಸೊ ಅವ್ರ ಜೊತೆ ನನಗೂ ಕೂಡ ಹಂಗೆ ಅಭ್ಯಾಸ ಆಗಿಬಿಟ್ಟಿದೆ. ಇನ್ನು ಇವತ್ತು ಗುರುವಾರ ಅಲ್ಲ, ಸೊ ಎಲ್ಲನೂ ಕ್ಲೀನ್ ಮಾಡಿಕೊಂಡು ನೈಟೇ ಸ್ವಲ್ಪ ಎಲ್ಲನೂ ದೀಪ ಎಲ್ಲ ಎತ್ಬಿಟ್ಟು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಸ್ವಲ್ಪ ತುಪ್ಪದ್ದು ಏನಿರುತ್ತೆ ಬತ್ತಿನೆಲ್ಲ ಸ್ವಲ್ಪ ನೆನೆಸಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೆನೆಸ್ಕೊತಾ ಇದ್ದೀನಿ. ಬೆಳಿಗ್ಗೆ ಬೇಗನೆ ಪೂಜೆಗೆ ನಾವು ಸಡನ್ನಾಗಿ ಎತ್ಕೊಂಡು ಒಂದೆರಡು ಬತ್ತಿನ ಇಟ್ಕೊಂಡು ದೀಪನ ಅಂಟಿಸ್ಕೊಂಡ್ಬಿಡ್ಬೋದು. ಹಾಗಾಗಿ ಇವಾಗಲೇ ನೆನೆಸ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ. ಸೊ ಹಾಗೇ ನೆಕ್ಸ್ಟು ಸ್ವಲ್ಪ ದೇವ್ರ ಮನೆಯೆಲ್ಲ ಏನಿರುತ್ತೆ ಫೋಟೋಗಳದೆಲ್ಲ ಹೂವನ್ನೆಲ್ಲ ತೆಗೆದು ಸ್ವಲ್ಪ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಒಂದು ಸಲ ಬಿಟ್ಬಿಟ್ಟಿದ್ದೀನಿ. ಬೆಳಗ್ಗೆ ಬೇಗ ಎದ್ದ ತಕ್ಷಣ ಪೂಜೆಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಯ್ ಗೈಸ್, ಓಕೆ ಗೈಸ್, ಅದಕ್ಕೆ ಬ್ಲಾಗ್ನ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಬಂದಿದ್ದೀನಿ. ಸೊ ಆಲ್ಮೋಸ್ಟ್ 90% ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದೀನಿ ಮನೇಲಿ. ಸ್ವಲ್ಪ ಏನಿರುತ್ತೆ ಪಾತ್ರೆ ಎಲ್ಲ ತೊಳೆದು ಊಟ ಎಲ್ಲ ಮುಗಿಸ್ಕೊಂಡು ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮತ್ತು ಕಸ ಎಲ್ಲ ಗುಡಿಸಿ ಬಿಟ್ಬಿಟ್ಟಿದ್ದೀನಿ. ಇನ್ನು ಬೆಳಗ್ಗೆ ಎದ್ದ ತಕ್ಷಣವೇ ಸ್ವಲ್ಪ ಮನೆಯೆಲ್ಲ ಒರೆಸ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ಸಾಮಾನು ಏನಿರುತ್ತೆ ಪೂಜಾ ಸಾಮಾನು ಅದನ್ನೆಲ್ಲ ತೊಳ್ಕೊಂಡು ಇನ್ನು ದೇವರಿಗೆ ಹೂವನ್ನಿಟ್ಟು ಸ್ವಲ್ಪ ನೈವೇದ್ಯನ ಮಾಡಿ ಪೂಜೆ ಮಾಡೋದಷ್ಟೇ ಬಾಕಿ ಇದೆ. ಸೊ ನೋಡೋಣ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಿಲ್ಲ. ಹೋದ್ಸತ ಬೇಗನೆ ಎದ್ದಿದ್ದೀನಿ, ಟೈಮ್ ಎಷ್ಟು ಬೇಗ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ನೈಟೇನೆಲ್ಲ ದೇವ್ರ ಮನೆಯೆಲ್ಲ ಫೋಟೋಗಳೆಲ್ಲ ಒರೆಸಿ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಸೊ ನಾಳೆ ಬೇಗನೆ ಎದ್ದು ಪೂಜೆ ಮಾಡಿಬಿಡೋಣ ನೈವೇದ್ಯ ಮಾಡಿಕೊಂಡು ಅಂತ ಹೇಳ್ಬಿಟ್ಟು. ಸುಮಾರು ಇವಾಗ್ಲೂ ಒಂದು 3 o'clock ಅಲಾರಾಮ್ ಇಟ್ಕೊಂಡು ಎದ್ದೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೇ ಬೇಗ ಹೇಳಿದ್ರೂ ಟೈಮ್ ಮಾತ್ರ ಓಡ್ತಾ ಇರುತ್ತೆ. ಸೊ ಹಾಗಾಗಿ ಬೇಗನೆ ಎದ್ದೇಳೋಣ ಬೆಳಗ್ಗೆನೂ ಕೂಡ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಆಮೇಲೆ ಏನಪ್ಪ ಅಂತಂದರೆ ದೀಪಗಳೇನಿರುತ್ತೆ ಹಿತ್ತಾಳೆ ದೀಪಗಳು ನೈಟೇನೆ ತೊಳೆದ್ಬಿಟ್ಟು ಇಟ್ಬಿಟ್ರೆ ಒಂಥರ ಬೆಳಗ್ಗೆ ಅಷ್ಟರಲ್ಲಿ ಕಪ್ಪು ಕಲೆ ಥರ ಆಗಿಬಿಡುತ್ತೆ ಸ್ವಲ್ಪ. ಹಂಗಾಗಿ ಎಷ್ಟೇ ಡ್ರೈ ಬಟ್ಟೆಯಿಂದ ಒರೆಸಿ ನೀಟಾಗಿ ಇಟ್ರೂ ಕೂಡ ಬೆಳಗ್ಗೆ ಟೈಮ್ ಹಂಗೆ ಆಗ್ಬಿಟ್ಟಿರುತ್ತೆ. ಅವಾಗ ಒಂಥರ ಅನ್ನಿಸ್ತಾ ಇರುತ್ತೆ, ಪೂಜೆ ಮಾಡೋದಕ್ಕೂ ಕೂಡ ಸಮಾಧಾನ ಆಗಲ್ಲ. ಹಾಗಾಗಿ ಬೆಳಗ್ಗೆ ಫ್ರೆಶ್ ಅಪ್ ಆಗಿಬಿಟ್ಟೆ ದೀಪ ಎಲ್ಲ ತೊಳೆದ್ಬಿಟ್ಟು ಫ್ರೆಶ್ ಆಗಿ ಹಚ್ಚೋಣ ದೀಪನ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಗೈಸ್. ಸೊ ಇನ್ನು ನಂದು ನಾಳೆ ಶುಕ್ರವಾರ ಅಂದರೆ ಆಷಾಢದ 2ನೇ ಶುಕ್ರವಾರದ ಪೂಜೆ. ಸೊ ನೋಡೋಣ. ಸೊ ಓಕೆ ಗೈಸ್, ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.